ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟೋ ನ್ಯಾನೋ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. ಇದು 2013 ಮಾಡಲಾಗಿರುತ್ತೆ. ಈ ಗಾಡಿದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿದ್ವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ, ಓಕೆನಾ. ಇನ್ನು ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ವೀಕ್ಷಕರೇ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಗಾಡಿದು ಏನಾದರೂ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಕಾಲ್ ಮಾಡಬೇಡಿ, ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ನಾನಾ ಸರ್ ಟಾಟಾ ನ್ಯಾನೋ ಸರ್, ಮಾಡಲು 2013. ಓನರ್ ಸರ್, 4th ಓನರ್ ಸರ್. 4 ಆಗಿದ್ದಾರೆ ಈಗ. ಹಾಂ, 4 ಆಗಿದ್ದಾರೆ. ಎಷ್ಟು ಹೊಡೆ ಸರ್ ಗಾಡಿ? ಒಂದು 70 ಹೊಡಿರ್ಬೋದು ಸರ್. ಬರೀ ಲೋಕಲ್ ಓಡಾಡಿದ್ದಾರೆ, 70 ಹೊಡಿರ್ಬೋದು. ಓಕೆ, ಇದು ಪ್ಯೂರ್ ಪೆಟ್ರೋಲಾ ಎಲ್ ಪಿ ಜಿ ಏನೋ ಇದೆ ಇದರಲ್ಲಿ? ಏನಿಲ್ಲ ಸರ್, ಪೆಟ್ರೋಲ್ ಬರೀ ಪೆಟ್ರೋಲ್ ಸರ್. ಓಕೆ, ಒಳಗಡೆ ಏನೇನು ಬರುತ್ತೆ ಇದರಲ್ಲಿ? ಸರ್ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಸರ್. ಮ್ಯೂಸಿಕ್ ಸಿಸ್ಟಮ್ ಇದೆ, ಪವರ್ ಸ್ಟೇರಿಂಗು, ಓಕೆ ಅಷ್ಟೇ ಸರ್, ಇನ್ನೇನಿಲ್ಲ. ಎ ಸಿ ಏನು ಬರಲ್ಲ? ಎ ಸಿ ಬರುತ್ತೆ, ಎ ಸಿ ಬರುತ್ತೆ. ಓಕೆ, ಗಾಡಿ ಇದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲವೂ ಇದೆ ಸರ್? ಸರ್ ಎಫ್ ಸಿ ಇನ್ನೂ 2 ವರ್ಷ ಇದೆ, ಇನ್ಶೂರೆನ್ಸ್ ಇನ್ನು 2 ದಿನ ಇದೆ. ಇನ್ನು 2 ದಿನ ಇದೆಯಾ? 9ನೇ ತಾರೀಕು ಮುಗಿಯುತ್ತೆ. ಅದೇನು ತೊಗೊಳೋರು ಕಟ್ಕೊಡ್ತೀರಾ ಅಥವಾ ಬಂದಾಗ ಏನಾದರೂ ಹೆಚ್ಚು ಕಮ್ಮಿ ಮಾತಾಡ್ತೀರಾ? ಅದಕ್ಕೇನು ಕಡಿಮೆ ಬರುತ್ತೆ ಸರ್, ಥರ್ಡ್ ಪಾರ್ಟಿ ಎಲ್ಲ. ಓಕೆ, ಇನ್ನು 1,500 ಬರುತ್ತೆ, ಅದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಾಡ್ಬೋದು. ಟೈರ್ ಪರ್ಸೆಂಟೇಜು? ಟೈರ್ ಒಂದು 50 ಇದೆ ಸರ್, 4 ಚೆನ್ನಾಗಿದೆ, 50 ಮೇಲೆ ಇದೆ. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟಾಗಿ ಇದೆಯಾ? ಒರಿಜಿನಲ್ ಇದೆ ಸರ್. ಏನು ಟಿಂಕರ್ ಕೆಲಸ ಥರ ಏನಾದರೂ? ಏನಿಲ್ಲ ಸಣ್ಣ ಪುಟ್ಟ ಇದು ಇಲ್ಲ ಅದರಲ್ಲಿ, ಏನಿಲ್ಲ. ಚೆನ್ನಾಗಿದೆ, ಫೋಟೋದು ಹೆಂಗಿದೆ ಹಂಗೆ ಇದೆ ಸರ್. ಇಂಜಿನ್ ಎಲ್ಲ ಓಕೆ ಇದೆಯಾ? ಇಂಜಿನ್ ಎಲ್ಲ ಓಕೆ ಇದೆ, ರನ್ನಿಂಗ್ ಗಾಡಿ ಸರ್. ಓಕೆ, ಈಗ ತೊಗೊಂಡು ಆರಾಮ್ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು? ಅಷ್ಟೇ, ಆರಾಮ್ಸೆ ಓಡಿಸ್ಕೊಬೋದು. ಓಕೆ, ಸೀಟು ಎಲ್ಲ ಚೆನ್ನಾಗಿದಾವಲ್ಲ? ಚೆನ್ನಾಗಿದೆ ಸರ್. ಓಕೆ, ಇಂಟೀರಿಯರ್ ಎಲ್ಲ ನೀಟ್ ಇದೆ. ಗಾಡಿ ಇರೋ ಲೊಕೇಶನ್ ಸರ್? ಸರ್ ಗಾಡಿ ಲೊಕೇಶನ್ ಬಂದು ಭದ್ರಾವತಿ ಶಿವಮೊಗ್ಗ ನಿಯರಾ? ಶಿವಮೊಗ್ಗ ಭದ್ರಾವತಿ ಸಿಟಿನಾ? ಹಾಂ, ಸಿಟಿ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ 80 ಹೇಳ್ತಾರೆ, ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಸರ್. 80,000 ಹೆಚ್ಚು ಕಮ್ಮಿ ಆಗುತ್ತೆ? ನಾನು ಮಾಡಿಸ್ಕೊಡ್ತೀನಿ. ಹಾಂ, ಓಕೆ, ಈಗ ಅಂದರೆ ಅದರಲ್ಲಿ ಇನ್ಸೂರೆನ್ಸು ಹೆಚ್ಚು ಕಡಿಮೆ ಆಗುತ್ತಾ? ಇನ್ಶೂರೆನ್ಸು ರೇಟಿಗೆ ಬಂದರೆ ಹಾಕ್ಕೊಡ್ತಾರೆ, ಮತ್ತೆ CC ತೆಗ್ದು ಕೊಡ್ತಾರೆ, ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು.